ಶತ್ರು ರಾಷ್ಟ್ರ ಚೀನಾದಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ? ಚೀನಾದಲ್ಲಿ ಕ್ಸಿ ಜಿನ್ಪಿಂಗ್ ಕಾಲನೇ ಮುಗಿದು ಹೋಗಿದೆಯಾ? ನೋಡಿ, ಇದ್ದಕ್ಕಿದ್ದಂಗೆ ಅವಾಗೇನೋ ಹೇಳಿದರು ಚೀನಾ ಅಧ್ಯಕ್ಷರಿಗೇನೋ ಆರೋಗ್ಯ ಸಮಸ್ಯೆ ಇದೆ ಅಂತ, ರಷ್ಯಾ ಅಧ್ಯಕ್ಷನಿಗೂ ಏನೋ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದಾಗ ರಷ್ಯಾ ಅಧ್ಯಕ್ಷ ಅದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಇದ್ದಕ್ಕಿದ್ದಂತೆ ಕುದುರೆ ಓಡಿಸ್ಬಿಡೋದು, ಎಲ್ಲೋ ಹೋಗಿ ಸಮುದ್ರ ತೀರದಲ್ಲಿ ಓಡಿಬಿಡೋದು, ಯಾವುದೋ ಫೈಟ್ ಮಾಡೋದು, ಇದೊಂದು ವಿಡಿಯೋ ಬಿಡುಗಡೆ ಆಗಿಬಿಡ್ತಾ ಇತ್ತು. ಚೀನಾದಲ್ಲಿ ನೋಡಿ ಸುಮಾರು 2 ವಾರ, ಹತ್ತಿರ 15 ದಿನ ಅಂತ ಅಂದುಕೊಳ್ಳಿ, ಅರ್ಧ ತಿಂಗಳು ನಾಪತ್ತೆ. ಚೀನಾ ಅಧ್ಯಕ್ಷ ನಾಪತ್ತೆ ಆಗಿದ್ದು ಯಾಕೆ? ಮೇ 21 ಅಲ್ಲಿಂದ ಜೂನ್ 5 ನಡುವೆ ಕ್ಸಿ ಜಿನ್ಪಿಂಗ್ ಮಿಸ್ಸಿಂಗ್, ಕಾಣೆಯಾಗಿಬಿಟ್ಟಿದ್ರು. ಚೀನಾದಲ್ಲೂ ಇರಲಿಲ್ಲ, ವಿದೇಶದಲ್ಲೂ ಇರಲಿಲ್ಲ. 2 ವಾರಗಳ ಕಾಲ ಎಲ್ಲಿ ಹೋಗಿದ್ರು ಚೀನಾದ ಅಧ್ಯಕ್ಷ? ನಾಪತ್ತೆಗಿರತಕ್ಕಂಥ ಕಾರಣಗಳೇನು? ಚೀನಾದಲ್ಲಿ ಹೆಚ್ಚಾಗ್ತಾ ಇದೆ ಇಬ್ಬರು ನಾಯಕರ ಪ್ರಭಾವ. ಜನರಲ್ ಜಾಂಗ್ ಯುಕ್ಸಿಯಾ, ವಾಂಗ್ ಯಾಂಗ್ ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರು ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕ್ಸಿ ಜಿನ್ಪಿಂಗ್ರನ್ನು ಕಳಿಸ್ಬಿಟ್ಟು ಇವರು ಅಧ್ಯಕ್ಷರಾಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಅಂತ ಚೀನಾ ಅಧ್ಯಕ್ಷರ ಕೈ ಸೇರ್ತಾ ಇದೆ ಗುಪ್ತಚರ ವರದಿ. ಚೀನಾದಲ್ಲಿ ಕ್ಸಿ ಜಿನ್ಪಿಂಗ್ ಬದಲಾವಣೆ ಇದೆಯಲ್ಲ, ಇದರ ಮಾತು ಬಹಳ ಜೋರಾಗ್ತಾ ಇದೆ. ಇಲ್ಲಿ ಜಾಂಗ್ ಯುಕ್ಸಿಯಾ ಅಥವಾ ವಾಂಗ್ ಯಾಂಗ್ಗೆ ಪಟ್ಟ ಕಟ್ಟಬೇಕು. ಚೀನಿ ಕಮ್ಯುನಿಸ್ಟ್ ಪಕ್ಷದಲ್ಲಿ ಪ್ರಭಾವ ಹೊಂದಿದ್ದಾರೆ. ವಾಂಗ್ ಕೂಡ ಕಮ್ಯುನಿಸ್ಟ್ ಪಕ್ಷದಲ್ಲಿ ಹೆಚ್ಚು ಪ್ರಭಾವಿ ವ್ಯಕ್ತಿ. 2022ರಲ್ಲಿ ಪ್ರಧಾನಿ ಪಟ್ಟಕ್ಕೆ ಪ್ರಮುಖ ಸ್ಪರ್ಧಿಯಾಗಿದ್ದರು. 24 ಸದಸ್ಯರ ಪಾಲಿಟ್ ಬ್ಯೂರೋದಲ್ಲಿ ಇದ್ದಾರೆ, ಅಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ. ಪಾಲಿಟ್ ಬ್ಯೂರೋದಲ್ಲಿಯೂ ಇದ್ದಾರೆ ಇವರು. ಪ್ರಭಾವಿ ನಾಯಕರ ಬದಲಾವಣೆ ಚೀನಾದಲ್ಲಂತೂ ಹೊಸದೇನಲ್ಲ.